ವೀಕ್ಷಕರಿಗೆ ನಮಸ್ಕಾರ. ಮನೆಯಲ್ಲೇ ನಮಗೆ ಏನು ಅವೈಲೇಬಲ್ ಇದೆಯೋ ಇದನ್ನು ಉಪಯೋಗಿಸ್ಕೊಂಡು ಸೋಪ್ ಬೇಸ್ ಉಪಯೋಗಿಸ್ಕೊಂಡು ಹೇಗೆ ಸೋಪ್ ಮಾಡ್ಕೊಳ್ಳೋದು, ನೀಮ್ ಸೋಪು ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡ್ದಲೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಸೋಪ್ ಬೇಸ್ ತೊಗೊಂಡಿದ್ದೀನಿ, ಲೆಮನ್ ಗ್ಲಿಸರಿನ್ ಮಿಕ್ಸು, ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸಲ್ಸ್ ಬೇಕು, ಆಮೇಲೆ ಅಲೋವೆರಾ ಜೆಲ್ಲು, ಇದು ಸಾಫ್ಟ್ ಆಗೋದಕ್ಕೆ ಸ್ಕಿನ್ನು ಗ್ಲಿಸರಿನ್ ತೊಗೊಂಡಿದ್ದೀನಿ, ಸೋಪ್ ಮೌಲ್ಡ್ ಇದು. ಇಲ್ಲಾಂದರೆ ನಾವು ಯಾವುದಾದ್ರೂ ಬೇರೆ ಬಾಕ್ಸಿಗೆ ಸಹ ಹಾಕ್ಕೊಂಡು ಅದನ್ನು ಕಟ್ ಮಾಡ್ಬೋದು, ನಾನು ತೋರಿಸ್ತೀನಿ ಆಮೇಲೆ ನೀಮ್ ಲೀವ್ಸ್ ತೊಗೊಂಡಿದ್ದೀನಿ. ಈಗ ಸೋಪ್ ಬೇಸ್ ಕಟ್ ಮಾಡಿಕೊಂಡು ಅದನ್ನು ಯಾವ ರೀತಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಕರಗಿಸ್ಕೊಳ್ಬೇಕು ಅಂತ ತೋರಿಸ್ಕೊಡ್ತೀನಿ. ಸೋಪ್ ಬೇಸ್ನ ಡಬಲ್ ಬಾಯ್ಲರ್ ಮೆಥಡಲ್ಲಿ ನಾವು ಕರಗಿಸ್ಕೊಳ್ಬೇಕು. ಹಾಗಾಗಿ ಇದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳೋಣ. ಮೊದಲಿಗೆ ಈ ಥರ ನೀರು ಕಾಯಕ್ಕೆ ಇಟ್ಕೊಂಡು ಡಬಲ್ ಬಾಯ್ಲರ್ ಮೆಥಡಲ್ಲಿ ನಾವು ಈ ಸೋಪ್ ಬೇಸನ್ನು ಕರಗಿಸ್ಕೋಬೇಕು. ಈಗ ಇದು ಮೆಲ್ಟ್ ಆಗ್ತಾ ಇದೆ. ಇದೆಲ್ಲ ಕರಗೋದ್ರೊಳಗೆ ಬೇರೆ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ದೊಡ್ಡ ಮುಷ್ಟಿ ನಾನು ಇದನ್ನು ತೊಗೊಂಡಿದ್ದೆ, ನೀಮ್ ಲೀವ್ಸು, ಅದು ಫುಲ್ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ 2 ವಿಟಮಿನ್ ಇ ಕ್ಯಾಪ್ಸಲ್ಸ್ ಹಾಕ್ತಾಯಿದ್ದೀನಿ. ಇದು ಗ್ಲಿಸರಿನ್ ವೀಕ್ಷಕರೇ, ನಿಮಗೆ ಆಪ್ಷನಲ್ಲು. ನಿಮ್ಮ ಹತ್ರ ಇದು ಅವೈಲಬಿಲಿಟಿ ಇಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು. ಕೊಬ್ಬರಿ ಎಣ್ಣೆ ಒಂದು 3-4 ಡ್ರಾಪ್ ಯೂಸ್ ಮಾಡಿ. ಇದು ಸ್ಕಿನ್ಗೆ ಸ್ಮೂತ್ನೆಸ್ ಕೊಡುತ್ತೆ ಗ್ಲಿಸರಿನ್ನು, ಹಾಗಾಗಿ ಗ್ಲಿಸರಿನ್ ಹಾಕ್ತಾಯಿದ್ದೀನಿ. ಈ ಕ್ಯಾಪ್ಲೆ ಒಂದು ಅರ್ಧ ಕ್ಯಾಪ್ ಹಾಕಿದ್ದೀನಿ. ಅಲೋವೆರಾ ಜೆಲ್ಲು, ಅಲೋವೆರಾ ಬಂದುಬಿಟ್ಟು ಒಂದು ಇದರಲ್ಲಿ ನಾನು 3 ಸ್ಪೂನ್ ತೊಗೊಳ್ತಾ ಇದ್ದೀನಿ. ನಿಮ್ಮ ಒಂದು ಇದು ನೀವು ತೊಗೊಂಡಿರೋ ಕ್ವಾಂಟಿಟಿ ಮೇಲೆ, ಮಾಡೋ ಸೋಪ್ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಈಗ ನಾವೇನು ಡಬಲ್ ಬಾಯ್ಲರ್ ಮೆಥಡಲ್ಲಿ ಸೋಪ್ ಕರಗಿಸೋಕ್ಕಿಟ್ಟಿದ್ದೀವಲ್ಲ, ಸೋಪ್ ಬೇಸು, ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಕಸ್ತೂರಿ ಅರಿಶಿಣ ಆಗಲಿ, ಆಮೇಲೆ ಅಡುಗೆಗೆ ಯೂಸ್ ಮಾಡೋ ಅರಿಶಿಣನಾದರೂ ನೀವು ಹಾಕ್ಬೋದು. ಆ್ಯಂಟಿಸೆಪ್ಟಿಕ್ ಥರನೂ ಅದು ಯೂಸ್ ಆಗುತ್ತೆ. ನೋಡಿ, ಈ ಥರ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಕುದಿಯೋ ನೀರು ಇದರೊಳಗಡೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ. ಚೆನ್ನಾಗಿ ಕರಗಿದೆ, ಸೋಪ್ ಬೇಸು ಕರಗಿದೆ, ಎಲ್ಲ ತುಂಬ ಚೆನ್ನಾಗಿದೆ. ಯಾವುದೇ ಕೆಮಿಕಲ್ಸು ಏನು ಇಲ್ಲದೇ ನಮ್ಮ ಕಣ್ಮುಂದೆನೇ ನಾವೇ ಮಾಡ್ತೀವಿ. ಇದು ಸೋಪ್ ಬೇಸ್ ಯೂಸ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಇದು. ಯಾಕಂದರೆ ಎಲ್ರಿಗೂ ಇವು ಸೋಪ್ಸು ಅವೈಲಬಲ್ ಇರೋದ್ರಿಂದ ನಾನು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಯೂಸ್ ಮಾಡ್ಕೊಳ್ಳೋರು ಸೋಪ್ ಬೇಸ್ನೇ ಅಮೆಝಾನು ಅಲ್ಲೆಲ್ಲ ಕಡೆ ಸಿಗುತ್ತೆ, ತೊಗೊಂಡು ಬುಕ್ ಮಾಡ್ಬೋದು. ಈಗ ಇದು ಸೋಪ್ ಬೇಸ್ ಮೌಲ್ಡ್ ಇದೆಯಲ್ಲ, ಅದಕ್ಕೆ ಹಾಕೋಣ. ಈಗ ನೋಡಿ, ಒಂದೊಂದು ಮೌಲ್ಡ್ಗೆ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಹಾಕ್ಕೊಳ್ಳಿ. ಇದು ಸಿಗುತ್ತೆ, ಇಲ್ಲ ನಿಮ್ಮ ಮನೇಲಿರ್ತಕ್ಕಂಥ ಪ್ಲಾಸ್ಟಿಕ್ ಯೂಸ್ ಆ್ಯಂಡ್ ಥ್ರೋ ಕಪ್ಸ್ ಇರುತ್ತಲ್ಲ, ಅದಕ್ಕೂ ಹಾಕಿಬಿಟ್ಟು ತೆಗಿಬೋದು ನಾವು. ಅವಕ್ಕೆ ಬೇಕಿದ್ರೆ ಗ್ಲಿಸರಿನ್ನು ಅಥವಾ ವ್ಯಾಸ್ಲಿನ್ ಹಚ್ಚಬೇಕಾಗತ್ತೆ. ಇದು ಸಿಲಿಕಾನ್ದಾಗಿರೋದ್ರಿಂದ ಇದೇನು ಹಚ್ಚೋದು ಬೇಡ.
ಈ ಥರ ರೆಡಿಯಾಗಿದೆ ವೀಕ್ಷಕರೇ. ನಾನು 1 ಡೇ ಫುಲ್ ಬಿಟ್ಟಿದ್ದೆ, ನೈಟ್ ಫುಲ್ಲು, ಮಾರ್ನಿಂಗ್ ತೆಗೆದೆ. ಇದು ಫುಲ್ಲು ಗ್ಲಿಸರಿನ್ ಸೋಪ್ ಆದ್ದರಿಂದ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಧನ್ಯವಾದಗಳು.